ಎಲ್ಲ ಬರೀ ಮ್ಯಾಡಿಯಲ್ಲಿ ಅಂತ. ಯಾಕೆ ಅಂತ ಹೇಳಿದ್ರೆ ಆ ಮದುವೆ ಆಗೋದು ಲೈಫಲ್ಲಿ ಒಂದ್ಸರಿ. ನನ್ಗೆ ಊಟ ಇಲ್ಲ ಅಂದ್ರೂ ಅವ್ರಿಗೆ ಊಟ ಹಾಕಿ ಬೆಳೆಸೋ ಒಂದು ಕ್ಯಾರೆಕ್ಟರ್ ನಂದು. ಆ್ಯಂಡ್ ಆದಷ್ಟು ಬೇಗ ಮದುವೆ ಆಗ್ತಾವನೆ. ಸ್ಯಾಮ್ ಸಮೀರ್ ಮತ್ತು ನಿಮಗೆ ಒಡನಾಟ ಸರಿ ಇಲ್ವಾ ಹೇಳಿ. ಜಗಳ ಆಗಿಲ್ಲ ಕಣ್ರು, ಯಾಕ್ರೋ ಜಗಳ ಆಗಿಲ್ಲ ಅಂದರೂ ತಂದಿಕ್ತೀರಾ. ನಾವು ಮಜಾ ಮಾಡೋಕ್ಕೆ ಹೋಗ್ತಾ ಇರೋದು, ಮಜಾ ಮಾಡ್ಕೊಂಡೇ ಬರೋದು. ಇದೇ ನಮ್ಮ ಪಾಲಿಸಿ ಅಷ್ಟೇ, ಇನ್ನೇನಿಲ್ಲ. ಖಾಲಿ ಪಲಾವ್ ಒಂದೇ ಒಂದು ಪೈಸಾನು ದುಡ್ದಿಲ್ದೇ ಇರೋದೈತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಅವ್ರನ್ನ ಬ್ಲಾಗಲ್ಲಿ ತೋರ್ಸೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ ಅಷ್ಟೇ. ಸೊ ಸಿಗೋಣ. ನಮಗೂ ಏನು ಆ ಥರ ಜಗಳ ಆಡೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ. 25,000ಕ್ಕೆ ಒಂದು ಸರಿ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. I don't talk to my father. It's very sad to say that my life is better without him. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಷ್ಟೇ, ಇನ್ನೇನಿಲ್ಲ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ನನ್ನ ಉತ್ತರ ಕೊಡೋ ಸಮಯ ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಆಲ್ರೆಡಿ ಯೂಟ್ಯೂಬ್ ಬ್ಲಾಗ್ ಟೈಟಲ್ಲು ಮತ್ತು ತಮ್ಮನೇಲಿ ನೋಡಿ ನಿಮ್ಗೊಂದು ಪಿಕ್ಚರ್ ಬಂದಿರುತ್ತೆ ಈ ಬ್ಲಾಗಲ್ಲಿ ಏನಿರುತ್ತೆ ಅಂತೇಳಿ. ಸೊ ನಿಮ್ಮ ಒಂದು ಡೌಟ್ಸ್ಗಳು, ನಿಮ್ಮ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ಲಾಸ್ಟ್ ಬ್ಲಾಗಲ್ಲಿ ಯಾರ್ಯಾರು ಕಮೆಂಟ್ ಹಾಕಿದ್ರು ಅವ್ರಿಗೆ ಮಾತ್ರ ನಾನು ಆನ್ಸರ್ ಮಾಡ್ತಾ ಇರೋದು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಕಾರಣಕ್ಕೂ ಪೋಲ್ ಹಾಕಿಲ್ಲ, ಎಲ್ಲೋ ಹಾಕಿಲ್ಲ, ಬರೀ ಯೂಟ್ಯೂಬ್ ಕಾಮೆಂಟ್ಸ್ಗೆ ಮಾತ್ರ ನಾನು ರಿಪ್ಲೈ ಮಾಡ್ತಾ ಇರೋವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಯಾರ್ಯಾರು ಕಮೆಂಟ್ ಹಾಕಿ ಕ್ವಶನ್ಸ್ ಕೇಳಿದ್ರಲ್ಲ, ನೀವೆಲ್ಲ ನನ್ನ ಜೆನ್ಯೂನ್ ಆಡಿಯನ್ಸು ಗೈಸ್. ಇನ್ಸ್ಟಾಗ್ರಾಮಲ್ಲಿ ಬೇರೆ ಇರ್ತಾರೆ, ಏನಾದರೂ ಇರ್ತಾರೆ. ಸೊ ನನ್ನ ಫಸ್ಟ್ ಪ್ರಿಫರೆನ್ಸು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಾಗಿರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ, ಮಿನಿ ವ್ಲಾಗ್ಸ್ ಮಾಡಲ್ಲ, ಏನಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಇದೇ ಥರ ಏನಾದರೂ ಕನ್ಸಿಸ್ಟೆಂಟಾಗಿ ಯೂಟ್ಯೂಬಲ್ಲಿ ಇರೋ ಥರ ಇನ್ಸ್ಟಾಗ್ರಾಮಲ್ಲಿ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ 200-300K ಕ್ರಾಸ್ ಆಗಿಬಿಡ್ತಿತ್ತೇನೋ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕನ್ಸಿಸ್ಟೆಂಟ್ ಆಗಿಲ್ಲ, ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಯೂಟ್ಯೂಬಲ್ಲಿ ಸಿಗೋ ಪ್ರೀತಿ ಪ್ರೇಮ, ಐ ಮೀನ್ ಪ್ಯೂರ್ ಸಬ್ಸ್ಕ್ರೈಬರ್ಸು ಅದು ನೆಕ್ಸ್ಟ್ ಲೆವೆಲ್ಲು, ಅದಕ್ಕೋಸ್ಕರ ಅಷ್ಟೇ. ಸೊ ಬನ್ನಿ, ನಿಮ್ಮ ಒಂದು ಎಲ್ಲ ಕ್ವಶನ್ಸ್ಗಳಿಗೆ ನಾನು ಒಂದೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಆನ್ಸರ್ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥ ಒಂದು ಮೊದಲನೇ ಪ್ರಶ್ನೆ, ಎಷ್ಟು ಜನ ಕಮೆಂಟ್ ಹಾಕಿದ್ದೀರಾ ಗೊತ್ತಾ ಗೈಸ್? ಲಿಟ್ರಲಿ ತುಂಬೋಗ್ಬಿಟ್ಟಿದೆ ಈ ಒಂದು ಕಮೆಂಟ್. ಫುಲ್ ಎಲ್ಲ ಬರೀ ಮ್ಯಾಡಿಯಲ್ಲಿ ಅಂತ ಕೇಳೋದೇ ಆಗಿದೆ. ಮ್ಯಾಡಿ ಎಲ್ಲೂ ಇಲ್ಲ, ಅವ್ರ ಮನೇಲಿ ಆರಾಮಾಗಿದ್ದಾನೆ. ಸೊ ಯಾಕೆ ಕಾಣಿಸ್ಕೊತಾ ಇಲ್ಲ ನಮ್ಮ ಜೊತೆ, ಯಾಕೆ ವ್ಲಾಗಲ್ಲ, ಯಾವುದು ಟ್ರಿಪ್ ವ್ಲಾಗ್ಸಲ್ಲಾಗಲಿ ಇನ್ನೊಂದು ಕಡೆ ಎಲ್ಲೂ ಯಾಕೆ ನಮ್ಮ ಮನೇಲಿ ಇಲ್ಲ ಅಂತ ಕೇಳೋದಾದರೆ, ಹೀ ಈಸ್ ಬ್ಯುಸಿ ವಿತ್ ಇಸ್ ಲೈಫ್ ಅಷ್ಟೇ, ಇನ್ನೇನಿಲ್ಲ. ಸೊ ಎಲ್ಲರೂ ನನ್ನ ಥರನೇ ಇರೋಕ್ಕಾಗಲ್ಲ. ನಮಗೇನೋ ನಾವಂತೂ ಎಲ್ಲ ಕಡೆ ಹಾಕೋ ತಿಂತಾ ಇರ್ತೀವಿ, ಬಟ್ ಅವ್ನು ನಮ್ಮ ಥರ ಇರೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವ್ನಿಗೆ ಜವಾಬ್ದಾರಿ ಇದೆ, ಫ್ಯಾಮಿಲಿ ಇದೆ, ಆ್ಯಂಡ್ ಅವ್ನ ಪ್ಲ್ಯಾನ್ಸ್ ಬೇರೆ ಇದೆ. ಇವಾಗ ನನ್ನ ಪ್ಲ್ಯಾನ್ಸ್, ನಾನು ಯಾವುದೇ ರೀತಿ ಮದುವೆ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ದುಡ್ಡು ಮಾಡಿಕ್ಬಿಡ್ಬೇಕು, ಆಸ್ತಿ ಮಾಡಿಕ್ಬೇಕು, ಇವೆಲ್ಲ ಯಾವುದು. ಐ ಆಮ್ ಎಂಜಾಯಿಂಗ್ ಮೈ ಲೈಫ್, ಲಿವ್ ದ ಮೂಮೆಂಟ್. ಇವತ್ತು ಚೆನ್ನಾಗಿರಬೇಕು, ಹೋದ್ರೆ ನಾಳೆ ಹೋಗ್ತಾ ಇರಬೇಕು, ಇದು ನನ್ನ ಪಾಲಿಸಿ. ಆ್ಯಂಡ್ ಅವ್ನು ನನ್ನ ಜೊತೆ ಇದ್ರೆ ಖರ್ಚು ಜಾಸ್ತಿ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಬರುತ್ತೆ. ಆ್ಯಂಡ್ ನಾನೇನೋ ದುಡಿತೀನಿ, ನನಗೊಂದು ಟ್ಯಾಲೆಂಟ್ ಇದೆ, ನಾನು ಅದನ್ನು ಖರ್ಚು ಮಾಡ್ತೀನಿ, ಅದು ಬೇರೆ ಥರ. ಬಟ್ ಅವ್ರಿಗೂ ಎಲ್ಲರಿಗೂ ಅದೇ ಥರ ಇರಲ್ಲ. ನನಗೆ ಇನ್ನೂ ಕೋಟಿಗಟ್ಟಲೆ ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳೋ ಧೈರ್ಯ ನನಗೈತೆ, ಬಟ್ ಎಲ್ಲರಿಗೂ ಆ ಧೈರ್ಯ ಇರಲ್ಲ. ಸೊ ಆದ್ದರಿಂದ ಹೀ ಈಸ್ ಬ್ಯುಸಿ ವಿತ್ ಹಿಸ್ ಲೈಫ್. ಆ್ಯಂಡ್ ಆದಷ್ಟು ಬೇಗ ಮದುವೆ ಆಗ್ತಾವನೆ. ಸೊ ಸಿಗೋಣ. ನಮಗೂ ಏನು ಆ ಥರ ಜಗಳ ಆಡೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಗೈಸ್. ಒಂದು ತಿಳ್ಕೊಳ್ಳಿ, ನನ್ನ ವ್ಲಾಗಲ್ಲಿ ಯಾರ್ಯಾರು ನನ್ನ ಜೊತೆ ಇದ್ದರೂ ಅವ್ರು ಯಾರ್ಯಾರು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ಅರ್ಥ. ಆ್ಯಂಡ್ ಅವರು ಅವ್ರ ಸ್ಥಾನದಲ್ಲಿದ್ದಾರೆ ಅಂತ ಅರ್ಥ. ಸೊ ನಾವು ಅವ್ರನ್ನೆಲ್ಲಿಡಬೇಕು ಅವ್ರನ್ನಲ್ಲೇ ಇಟ್ಟಿರ್ತೀವಿ ಅಂತ ಅರ್ಥ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟು. ಅವ್ರು ಕಾಣಿಸಿಲ್ಲ, ಇವ್ರು ಕಾಣಿಸಿಲ್ಲ, ಅವ್ರು ಕಾಣಿಸಿಲ್ಲ ಅಂದರೆ ಅವ್ರನ್ನ ಯಾವ ಸ್ಥಾನದಲ್ಲಿ ಇಡಬೇಕು ನಾವು ಆ ಸ್ಥಾನದಲ್ಲಿ ಇಟ್ಟಿದ್ದೀವಿ. ನಮ್ಮ ಜೊತೆ ಯಾರು ಇರ್ತಾರೆ ಅವ್ರು ಆ ಸ್ಥಾನದಲ್ಲೇ ಇರ್ತಾರೆ ಅನ್ನೋದು ಅರ್ಥ. ಸೊ ಇದರಲ್ಲಿ ಡೀಪ್ ಮೆಸೇಜ್ ಇದೆ, ಅರ್ಥ ಮಾಡ್ಕೊಳ್ಳಿ. ಬಟ್ ನಾನು ಯಾರ ಹತ್ರನೂ ಜಗಳ ಆಡೋಕ್ಕೆ ಹೋಗಲ್ಲ, ಯಾರ ಹತ್ರನೂ ದುಶ್ಮನಿ ಇಲ್ಲ. ಯಾರೇ ಸಿಕ್ಕಿದ್ರೂ ಖುಷಿಯಾಗಿ ಪ್ರೀತಿಯಿಂದ ಹಗ್ಗು ಕೊಟ್ಕೊಂಡು ಮಾತಾಡ್ಸೋದು ನಮ್ಮ ಕ್ಯಾಟಗರಿ, ನಮ್ಮ ಜಾಯಮಾನ. ಸೊ ಜಗಳ ಆಡಿರೋಂಥದ್ದೇನಿಲ್ಲ, ಅವ್ರವ್ರಿಗೆ ಇಷ್ಟ ಗೈಸ್. ಇವಾಗ ಎಕ್ಸಾಂಪಲ್ ಅವ್ರು ಮದುವೆ ಆಗ್ತಾ ಇದ್ದಾರೆ, ಮದುವೆ ಆಗಿ ಅವ್ರ ಮನೇಲಿ ನೋಡ್ತಾ ಇರ್ತಾರೆ, ಇವನು ವ್ಲಾಗಲ್ಲಿ ಪೋಲಿ ಹಾಕೋ ತಿಂತಾ ಇದ್ದಾನೆ, ಅವ್ರಿಗೆ ಗೊತ್ತಿರಲ್ಲ ನಾವು ಇದರಲ್ಲಿ ಏನು ಮಾಡ್ತಾ ಇರ್ತೀವಿ ಅಂತ. ಯಾರು ಪದೇ ಮ್ಯಾಡಿಯಲ್ಲಿ ಅಂತ ಕೇಳಬೇಡಿ. ಮ್ಯಾಡಿಯಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇದನ್ನು ಇಲ್ಲಿಗೆ ಮುಗಿಸೋಣ. ಸೊ ಹೀ ಈಸ್ ಹ್ಯಾಪಿ ವಿತ್ ಹಿಸ್ ಲೈಫ್, ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಸಿಕ್ಕಿದಾಗ ಯಾವಾಗಾದರೂ ಖಂಡಿತವಾಗಲೂ ನೆಕ್ಸ್ಟ್ ಸೂಪರ್ ಆಗಿರೋ ವ್ಲಾಗ್ ಜೊತೆ ವಾಪಸ್ ಬರ್ತೀವಿ. ಸೊ ಅಲ್ಲಿವರೆಗೂ ಒಂದು ಸೆಟ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಕೊಡೋಣ, ಮದುವೆ ಆಗೋಕ್ಕೆ ಟೈಮ್ ಕೊಡೋಣ. ಏನೋ ಅವ್ನು ಮಾಡ್ತಾ ಇದ್ದಾನೆ, ಅವ್ನು ಅದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಇದನ್ನೇ ಇಲ್ಲಿಗೆ ಮುಗಿಸೋಣ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಬ್ರೋ ಎಲ್ಲಿ ನಿಮ್ಮ ಅಪ್ಪನ ತೋರಿಸೇ ಇಲ್ಲ, ನಿಮ್ಮ ಅಪ್ಪನ ಬಗ್ಗೆ ಹೇಳಿ. ಓಕೆ, ಇದೇ ಥರ ನಮ್ಮ ಅಪ್ಪನ ರಿಲೇಟೆಡೇ ತುಂಬ ಐತೆ. ವೇರ್ ಈಸ್ ಯುವರ್ ಫಾದರ್, ವಾಟ್ ಈಸ್ ಈ ಡೂಯಿಂಗ್, ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್, ನಿಮ್ಮ ಅಪ್ಪ ಬಗ್ಗೆ ಹೇಳಿ. ವೇರ್ ಈಸ್ ಈ ನಾವು, ನಿಮ್ಮ ತಂದೆ ಬಗ್ಗೆ ಹೇಳಿ. ಸೊ ಇದೇ ಥರ ತುಂಬ ಕ್ವಶನ್ಸ್ಗಳು ಬಂದಿದೆ. I don't talk to my father. It's very sad to say that my life is better without him. ನಾನು ನಮ್ಮ ಅಪ್ಪನ ಜೊತೆ ಅಷ್ಟು ಮಾತಾಡಲ್ಲ, ಅಷ್ಟು ಬಾಂಡಿಂಗ್ ಇಲ್ಲ. ಇಟ್ಸ್ ವೆರಿ ಸ್ಯಾಡ್ ಟು ಸೇ ದಿಸ್, ಬಟ್ ಐ ಆಮ್ ಹ್ಯಾಪಿ ವಿತೌಟ್ ಹಿಮ್. ಸೊ ಎಂಡ್ ಆಫ್ ದ ಡೇ ಐ ಆಮ್ ಹಿಯರ್ ಬಿಕಾಸ್ ಆಫ್ ಹಿಮ್ ಓನ್ಲಿ.
ನಾನು ಯಾವುದೇ ರೀತಿ ನಮ್ಮ ಅಪ್ಪನ ಕೇಡು ಬಯಸೋದಾಗಲಿ ಕೆಟ್ಟದ್ದು ಬಯಸೋದಾಗಲಿ ಇಲ್ಲವೇ ಇಲ್ಲ. ಬಟ್ ಇವಾಗ ಅನಿಸುತ್ತೆ ಒಂದೊಂದು ಸರಿ ಬೈಯೋಕ್ಕೆ ಯಾರಿರಲ್ಲ ಆ್ಯಂಡ್ ನಾನು ತಪ್ಪು ಮಾಡಬೇಕಾದ್ರೆ ತಿದ್ದು ಬುದ್ಧಿ ಹೇಳೋಕ್ಕೆ ಯಾರಿರಲ್ಲ ಆ್ಯಂಡ್ ನಮಗೆ ರಿಸ್ಟ್ರಿಕ್ಷನ್ಸ್ ಹಾಕೋರು ಯಾರಿರಲ್ಲ ಅಂತ. ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ನಾವು ಒಂದೊಂದು ಸರಿ ಕೆಲವೊಬ್ಬರನ್ನ ಕ್ಷಮಿಸಿ ಅವ್ರು ಇರೋದು ಹಂಗೆ ಅಂತೇಳಿ ವಾಸ್ತವನ ಅರ್ಥ ಮಾಡಿಕೊಂಡು ನಾವು ಏನು ಮಾಡಬೇಕು, ನಮ್ಮ ನೆಮ್ಮದಿಗೆ ಏನು ಮಾಡಬೇಕು ಅದನ್ನು ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ದಾರಿಲಿ ನಾನಿದ್ದೀನಿ. ಸೊ ಅಷ್ಟೇ. ದಿಸ್ ಇಸ್ ಆಲ್ ಅಬೌಟ್ ಮೈ ಫಾದರ್ ಸ್ಟೋರಿ. ಚೆನ್ನಾಗಿ ಅವರೇ, ಏನು ತೊಂದರೆ ಇಲ್ಲ, ಆರಾಮಾಗಿ ಅವರೇ. ಅವಾಗ ಸಿಗ್ತಾರೆ, ಅವಾಗ ಮಾತಾಡಿಸ್ತೀವಿ. ಅವ್ರ ಪಾಡ್ಗೆ ಅವರವರೇ, ನಮ್ಮ ಪಾಡ್ಗೆ ನಾವಿದ್ದೀವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಅವ್ರನ್ನ ಬ್ಲಾಗಲ್ಲಿ ತೋರ್ಸೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ ಅಷ್ಟೇ. ಸೊ ಐ ವಾಂಟ್ ಟು ಕೀಪ್ ಮೈ ಫ್ಯಾಮಿಲಿ ವೆರಿ ಪ್ರೈವೇಟ್. ಸೊ ರೀಸೆಂಟಾಗೆ ನಮ್ಮ ಅಮ್ಮನ ಮತ್ತು ನಮ್ಮ ತಂಗಿನ ತೋರಿಸಿದ್ದು ಯಾಕೆ ಅಂತ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇದೆ. ಆದ್ದರಿಂದ ಅಷ್ಟೇ ಅವ್ರನ್ನ ತೋರಿಸಿದ್ದು, ಇಲ್ಲಾಂದ್ರೆ ಅವ್ರನ್ನೂ ತೋರಿಸ್ತಿಲ್ಲ. ಐ ವಾಂಟ್ ಟು ಕೀಪ್ ಮೈ ಫ್ಯಾಮಿಲಿ ವೆರಿ ಪ್ರೈವೇಟ್ ಅನ್ನೋದಷ್ಟೇ ನನ್ನ ಒಂದು ಪಾಲಿಸಿ. ಇದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ, ಇನ್ನೇನಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಡ್ಯಾಡ್. ಬೇರೆ ನಮ್ಮ ಅಪ್ಪನ ಬಗ್ಗೆ ಏನೇನು ಕ್ವಶನ್ ಕೇಳಿದ್ದೀರಾ, ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಅಷ್ಟೇ, ಇನ್ನೇನಿಲ್ಲ. ಥರ್ಡ್ ಕ್ವಶನ್, ನಿಮ್ಮ ವಿನಯ್ ಸರ್ ಫ್ರೆಂಡ್ಶಿಪ್ ಹೇಗೆ ಆಯಿತು ಹೇಳಿ. ಹೇಗೆ ಆಯಿತು ಹೇಳಿ ಅಂತ ಹೇಳಿದ್ರೆ, ನಾನು ಹಿಂಗೆ ಒಂದು ಸಬ್ಸ್ಕ್ರೈಬರ್ಸ್ ಟ್ರಿಪ್ ಆರ್ಗನೈಸ್ ಮಾಡಿದ್ದೆ. ನಾನು ವಿನಯ್ ಅವರು ಅವು ಇವು ಇಂಟರ್ವ್ಯೂ ಮಾಡ್ತಾರೆ ಅಂತೆಲ್ಲ ಗೊತ್ತಿತ್ತು, ವರ್ಕ್ಸ್ ಪಾಪ್ ಮಾಡ್ತಾರೆ ಅಂತ. ಸೊ ಬರ್ತಾ ಇದ್ವಿ ಸಬ್ಸ್ಕ್ರೈಬರ್ಸ್ ಟ್ರಿಪ್ಪಿಂದ. ಅಣ್ಣ ಜಾಯಿಂಟ್ ಟ್ರಾವೆಲ್ಸಿಂದ ಅವ್ರನ್ನ ಬ್ಯಾಚ್ನ ಕರ್ಕೊಂಡ್ಬಂದಿದ್ದ. ಅವಾಗ ಸಿಕ್ಕಿ ಹಾಯ್ ಹೇಳಿ ಮಾತಾಡ್ಸಿದ್ದಷ್ಟೇ. ಆದಮೇಲೆ ಅವರೇ ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಕರೆದ್ರು, ಹೋದ್ವಿ. ನನಗೇನಂತ ಹೇಳಿದ್ರೆ, ಆ ವ್ಯಕ್ತಿ ಮುಖ ನೋಡಿದ ತಕ್ಷಣವೇ ನಾನು ಹೇಳ್ಬಿಡ್ತೀನಿ ಯಾರು ಎಂಥ ನನ್ನ ಮಕ್ಕಳು, ಯಾರ ಮೈಂಡಲ್ಲಿ ಏನು ಓಡ್ತೈತೆ ಅಂತ. ಅದೊಂಥರ ನನಗೆ ಸೂಪರ್ ಪವರ್ ಕೊಟ್ಬಿಟ್ಟವ್ರೆ. ಬಟ್ ನಾನು ಅಷ್ಟೇ ಬೇಗ ನಾನು ನಂಬಿಟ್ಟು, ನನಗೆ ಗೊತ್ತಿದ್ರೂ ಬೇಗ ನಂಬಿಟ್ಟು ನಾನು ಅವ್ರನ್ನ ಚೇಂಜ್ ಮಾಡೋಕೆ ಹೋಗ್ಬಿಡ್ತೀನಿ. ಇದೇ ನಾನು ಮಾಡೋ ತಪ್ಪು. ಬಟ್ ಆ ವ್ಯಕ್ತಿ ನೋಡಿದ ತಕ್ಷಣ ಓಕೆ, ಯಾವುದೇ ರೀತಿ ಕಲ್ಮಶ ಇಲ್ಲ, ಒಬ್ರಿಗೆ ಮೋಸ ಮಾಡಬೇಕು, ಅವ್ರ ಹತ್ರ ತಿನ್ಕೊಬಿಡ್ಬೇಕು ಅನ್ನೋ ಬುದ್ಧಿ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಹಂಗೆ ಲೇಟರ್ ಆನ್ ಬಾಂಡೆಡ್. ಸೊ ವಿನಯ್ಗೂ ತುಂಬ ಜನ ಹೇಳ್ಬಿಟ್ಟಿದ್ರೆ ಅವನ ಜೊತೆ ಸೇರ್ಬೇಡ, ಅವನು ಯೂಸ್ ಮಾಡ್ಕೊಂಬಿಡ್ತಾನೆ ನಿನ್ನ ಹಂಗೆ ಹಿಂಗೆ ಅಂತ. ಬಟ್ ಜನಕ್ಕೆ ಗೊತ್ತಿಲ್ಲ ಯಾರನ್ನ ಯೂಸ್ ಮಾಡ್ಕೊತಾರೆ, ಯಾರನ್ನ ಯೂಸ್ ಮಾಡ್ಕೊಂಡಿರೋರು ಈ ಮಾತು ಅವ್ರ ಹತ್ರ ಹೇಳಿದ್ದಾರೆ ಅಂತ. ಸೊ ಈ ಮಾತು ಅವ್ರಿಗೆ ತಲುಪಿದ್ರೆ ದಿಸ್ ಇಸ್ ವೈ ಯು. ಸೊ ಅಷ್ಟೇ. ಸೊ ಅದಾದಮೇಲೆ 4ನೇ ಕ್ವಶನ್, ವಿನಯ್ ಕಂಪ್ಲೀಟ್ಲಿ ಇವಾಗ ಏನು ಕ್ವಶನ್ ಕೇಳಿದಾರಲ್ಲ ಇದೆಲ್ಲ ವಿನಯ್ ಬಗ್ಗೆನೇ. ಹೆಂಗೆ ಕನೆಕ್ಟ್ ಆದ್ರಿ ಆ್ಯಂಡ್ ಹೆಂಗೆ ಕ್ಲೋಸ್ ಆದ್ರಿ ಆ್ಯಂಡ್ ನೀವು ನೆಕ್ಸ್ಟ್ ಟ್ರಿಪ್ ಯಾವಾಗ ಮಾಡ್ತೀರಾ. ಆ್ಯಂಡ್ ಇನ್ನೊಬ್ರು ಕ್ವಶನ್ ಕೇಳಿದ್ದಾರೆ, ಬ್ರೋ ನಿಮಗೂ ವಿನಯ್ ಅವ್ರಿಗೂ ಯಾವತ್ತಾದರೂ ಸೀರಿಯಸ್ ಆಗಿ ಜಗಳ ಆಗಿದೆಯಾ, ಹಾಗಿದ್ರೆ ಏನು ವಿಷಯಕ್ಕೆ. ಐ ನೋ ದಿಸ್ ಇಸ್ ನೆಗೆಟಿವ್ ಕ್ವಶನ್ ಬಟ್ ಯು ಗೈಸ್ ಆರ್ ಅಮೇಝಿಂಗ್. JRCB ಜಗಳ ಆಗಿಲ್ಲ ಕಣ್ರು. ಯಾಕ್ರೋ ಜಗಳ ಆಗಿಲ್ಲ ಅಂದರೂ ತಂದಿಕ್ತೀರಾ. ಆಗಕ್ಕೆ ನಾನು ಯಾರ ಜೊತೆನೂ ಜಗಳ ಆಡಲ್ಲ ಕಣ್ರು, ಯಾರ ಜೊತೆನೂ ಜಗಳ ಆಡೋ ಥರ ನಾನು ಇಟ್ಕೊಳ್ಳಲ್ಲ. ಜಗಳ ಆಡೋ ವಯಸ್ಸು ಹೋಯ್ತು ಕಣ್ರು. ಇವಾಗ ಜಗಳ ಆಡ್ಕೊಂಡಿರೋ ಅಷ್ಟು ಟೈಮು ನಮಗಿಲ್ಲ, ಅಷ್ಟು ಪೇಷನ್ಸು ಇಲ್ಲ. ಬ್ರೋ ವಾಟ್ ಮೇಡ್ ಯು ಆ್ಯಂಡ್ ಒನ್ ಜಾಯಿಂಟ್ ಬ್ರೋ ಟೂ ಕ್ಲೋಸ್, ಕ್ಯಾನ್ ಯು ಶೇರ್ ಎನಿ ಮೂಮೆಂಟ್ ವಿತ್ ಹಿಮ್ ದಟ್ ಯು ಹ್ಯಾವ್ ನಾಟ್ ಶೋನ್ ಇನ್ ಕ್ಯಾಮ್ರಾ. ಆ ಥರ ಏನಿಲ್ಲ, ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ದೇ ಇರೋವಂಥದ್ದೇನಿಲ್ಲ. ಈಸ್ ಎ ಗುಡ್ ಗಾಯ್ ಆ್ಯಕ್ಚುಲಿ. ಏನಂತ ಹೇಳಿದ್ರೆ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ, ಆವಾಗಲೇ ಹೇಳ್ದಂಗೆ. ಆ್ಯಂಡ್ ಒಬ್ರನ್ನ ಇವಾಗ ನನ್ನ ಜೊತೆ ಹೆಂಗೆ ಗೊತ್ತಾ, ನನ್ನ ಪಾಲಿಸಿ, ನಾನು ಸುತ್ತಮುತ್ತ ಇರೋರನ್ನೆಲ್ಲ ಉರಿಸ್ಬೇಕು. ನಾವು ಅವ್ರನ್ನ ಡಮ್ಮಿ ಮಾಡ್ತೀವೋ ಕಮ್ಮಿ ಮಾಡ್ತೀವೋ, ಆದರೆ ಕ್ಯಾಮ್ರಾ ಮುಂದೆ ಡಮ್ಮಿ ಮಾಡ್ಬೋದು. ಲೈಫಲ್ಲಿ ಯಾವತ್ತೂ ಡಮ್ಮಿನೂ ಮಾಡಲ್ಲ, ಕಮ್ಮಿನೂ ಮಾಡಲ್ಲ. ಅವ್ರಿಗೊಂದು ಕೈ ನನ್ಗೆ ಊಟ ಇಲ್ಲ ಅಂದ್ರೂ ಅವ್ರಿಗೆ ಊಟ ಹಾಕಿ ಬೆಳೆಸೋ ಒಂದು ಕ್ಯಾರೆಕ್ಟರ್ ಅಂದು. ಸೊ ಅದನ್ನು ಜನಕ್ಕೆ ಅರ್ಥ ಆಗಲ್ಲ. ಇವಾಗ ಹೆಂಗೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ನಾನು ಫ್ಲೋಲ್ಲಿ ಸಿಕ್ಕಾಬಿಟ್ಟೆ ಉರಿಸ್ಬಿಡ್ತೀನಿ ಗೈಸ್. ತುಂಬ ಜನಕ್ಕೆ ನಾನು ಅದೊಂದೇ ಪಾಲಿಸಿ ನಂದು. ಯಾಕಂದರೆ ನನಗೆ ಯಾರು ಉರಿಸ್ಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಡಬಲ್ ಉರಿಸಿ, ನಿಮ್ಮ ತಾಕತ್ತು ಎಷ್ಟಿದೆ ಅದಕ್ಕೂ ಮೀರು ಉರಿಸಿ. ನನ್ನ ತಾಕತ್ತು ಎಷ್ಟಿದೆ ನಾನು ಅದನ್ನು ಮೀರು ಉರಿಸಿ. ಯಾಕಂದರೆ ನನ್ನ ಸರ್ಕಲ್ ಇರೋದೇ ಹಿಂಗೆ, ನಾವೆಲ್ಲರೂ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಜಾ ಮಾಡ್ಕೊಂಡು ಬಂದಿರೋವಂಥದ್ದೇ. ಇಲ್ಲ ಅವ್ರಿಗೆ ಉರಿಸ್ಬೇಡಿ ಇವ್ರಿಗೆ ಉರಿಸ್ಬೇಡಿ, ನಾನು ಪ್ಯಾಂಪರ್ಡ್ ಕಿಡ್, ನಮ್ದು ಆ ಥರ ಬೆಳ್ಕೊಂಡೇ ಬಂದಿಲ್ಲ. ಚಿಕ್ಕ ಹುಡುಗರಿಂದನೂ ನನಗೆಲ್ಲರೂ ಉರಿಸ್ಕೊಂಡೇ ಬಂದಿರೋದು. ನಾನು ಅದೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ನಮ್ಮ ಬಾಯ್ಸ್ ಹತ್ರ ಎಲ್ಲನೂ ನಾವು ಅವ್ನ ಕಾಲು ಎಳೆಯೋದು ಇವ್ನ ಕಾಲು ಎಳೆಯೋದು. ಆ ಕಾಲು ಎಳೆಯೋದ್ರಲ್ಲಿರೋ ಮಜಾ ಇರುತ್ತಲ್ಲ ಗೈಸ್, ಅದು ತುಂಬ ನೆಕ್ಸ್ಟ್ ಲೆವೆಲ್. ನಾವೆಲ್ಲ ಸೇರ್ಕೊಂಡು ಬೇರೆಯವ್ರ ಕಾಲು ಎಳೆದ್ವಿ ಅಂದರೆ ಒಂದು ಸತ್ತ ಅಂತ ಅರ್ಥ. ನಾವೇ ಕಾಲು ಎಳಿತಿದ್ದೀವಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಮಜಾ ಅಂತ ಅರ್ಥ. ಸೊ ನೀವು ಯಾವತ್ತಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಕಾಲು ಎಳೆದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪ್ರಾಪರ್ ಕಾಲು ಎಳೆಯೋ ಫೀಲಿಂಗ್ ಹಿಂಗಿರುತ್ತೆ ಅಂತ. ಅವರು ಅದೇ ರೀತಿ ಝೋನಲ್ಲಿ ಇದ್ದರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವೇನೋ ಪ್ರೀತಿಯಿಂದ ಕಾಲು ಎಳಿತಾ ಇರ್ತೀವಿ, ಅವ್ರು ಅದಕ್ಕೆ ತಿಕ್ಕಾವ್ರ್ಕೊಂಡ್ಬಿಟ್ರೆ ಅದು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆವಾಗ ಕ್ಲ್ಯಾಶಸ್ಗಳಾಗುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಮಾತುಗಳು ಇಷ್ಟ ಆಗಲ್ಲ, ಒಂದೊಂದು ಪದ ಬಳಕೆಗಳು ಇಷ್ಟ ಆಗಲ್ಲ. ಅದು ನಾವು ಮಾಡ್ತೀವಿ, ಬಟ್ ಅಲ್ಲೇ ಸಾರಿ ಗುರು ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಆ ಥರ ಇರಬೇಕು. ಅವ್ನು ಹೇಳಿದ್ರು ಯಾವ ಇಂಟೆನ್ಷನಲ್ಲಿ ಹೇಳ್ದ ಅನ್ನೋ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿರಬೇಕು. ಯಾರು ಹೇಳ್ತಾ ಇರ್ತಾನಲ್ಲ, ಎಕ್ಸಾಂಪಲ್ ಇವಾಗ ನಾನು ಹೇಳ್ತಾ ಇರೋದು, ನಾನು ತಪ್ಪು ಹೇಳೋದನ್ನ ಅಂತ ಅರಿವಾಗೋ ಕೆಪಾಸಿಟಿ ನನಗಿರಬೇಕು. ಆಮೇಲೆ ಹೋಗಿ ಅವನ ಹತ್ರ ಮಾತಾಡಬೇಕು. ನಾನು ಏನಾದರೂ ಮಿಸ್ಸಾಗಿ ಕಾಲು ಎಳಿಬೇಕಾದ್ರೆ ಏನಾದರೂ ಹೇಳಿದರೆ ಕ್ಷಮಿಸು ಅಂತ ಹೇಳೋ ಒಂದು ಕೃತಜ್ಞತೆನಾದರೂ ಇರಬೇಕು. ಸೊ ಇದು
ಇದು ನಮ್ಮ ಮತ್ತು ವಿನಯನ ರಿಲೇಟೆಡ್ ಕ್ವಶನ್ಸು. ಓಕೆ, 4ನೇ ಕ್ವಶನು, ವೈ ಸೆಪ್ಟೆಂಬರ್ 23rd? ಇದರಲ್ಲೇನು ತುಂಬ ಜನ ಕೇಳಿದ್ದಾರೆ ಸೆಪ್ಟೆಂಬರ್ 23 ಏನು ಸ್ಪೆಷಲ್ ಅಂತ. ಸೊ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಇಟ್ಸ್ ಮೈ ಬರ್ಡೇ ಬ್ರೋ, ಅದಕ್ಕೆ ಇನ್ನೇನಿಲ್ಲ. ಇಂಪಾರ್ಟೆಂಟ್ ಕ್ವಶನ್ ಹೇಳಿದ್ರೆ ನಿಮ್ಮ ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನು? ಎಷ್ಟು ಜನ ಕೇಳಿದ್ದೀರಾ ಅಂತ ಹೇಳಿದ್ರೆ ಆ್ಯನ್ಯುವಲ್ ಇನ್ಕಮ್ ಏನು, ಆವ್ರೇಜ್ ಇಯರ್ ಏನು, ಹೌ ಡು ಯು ಮ್ಯಾನೇಜ್ ಯುವರ್ ಫೈನಾನ್ಸ್, ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂದರೆ ಮಂತ್ಲಿ ಇನ್ಕಮ್ ಎಷ್ಟು ಬ್ರೋ, ನಮ್ಮ ಮಂತ್ಲಿ ಸೋರ್ಸ್ ಏನು, ಯೂಟ್ಯೂಬ್ ಬಿಟ್ಟು ಬೇರೆ ಏನೇನು ಮಾಡ್ತೀರಾ ಅರ್ನ್ ಮಾಡೋಕ್ಕೆ, ಆ್ಯಂಡ್ ಟ್ರೇಡಿಂಗ್ ಮಾಡ್ತೀರಾ, ರೊಟೇಷನ್ ಮಾಡ್ತೀರಾ, ಇಷ್ಟೇ ಮಂತ್ಲಿ ಸೋರ್ಸ್ ಆಫ್ ಇನ್ಕಮ್. ತುಂಬ ಜನಕ್ಕೆ ಇದೇ ಡೌಟ್ ಇರುತ್ತೆ. ನನ್ನ ಮಂತ್ಲಿ ಸೋರ್ಸ್ ಆಫ್ ಇನ್ಕಮ್ ನಾವು ಇವತ್ತಿನವರೆಗೂ ಯಾವತ್ತೂ ಕೂತ್ಕೊಂಡು ನಾನು ಎಷ್ಟು ದುಡಿತಾ ಇದ್ದೀನಿ ಅಂತ ಲೆಕ್ಕನೇ ಹಾಕಿಲ್ಲ. ಒಂದೊಂದು ದಿವಸ ಒಂದೊಂದು ತಿಂಗಳು ಖಾಲಿ ಫಲ ಒಂದೇ ಒಂದು ಪೈಸಾನೂ ದುಡ್ದಿಲ್ಲದೆ ಇರೋದೈತೆ, ಒಂದೊಂದು ತಿಂಗಳು ಲಕ್ಷಾಂತರ ರೂಪಾಯಿ ದುಡ್ದಿರೋದು ಐತೆ. ಇಟ್ ಡಿಪೆಂಡ್ಸ್ ಆನ್ ಲೈಕ್ ಹೌ ಐ ಟಾಕ್, ಹೌ ಐ ಡೂ ಬಿಸ್ನೆಸ್. ನಾನು 1-2 ನಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆ, ಅದು ಬಿಟ್ಟರೆ ಐ ಡೂ ವಿತ್ ಮೆನಿ ಅದರ್ ಸ್ಟಫ್. ನಾನು ಏನೇನು ಮಾಡ್ತಿರ್ತೀವಿ ಎಲ್ಲ ಮಾಡ್ತಿರ್ತೀವಿ. ಒಂಥರ ಸ್ಟಾರ್ಟಿಂಗಿಂದ ಬಂದು ಎಲ್ಲ ಥರನೂ ಸೈನ್ಯ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅವಾಗ ಏನು ಅಂತಂದರೆ ಬದುಕಕ್ಕೆ ಜೀವನಕ್ಕೆ ದುಡ್ಡು ಬೇಕಿತ್ತು. ಏನು ಮಾಡ್ತೀಯ ಅದೆಲ್ಲ ದುಡ್ಡೇ. IT ಇಂದ ಹಿಡಿದು ಸಿಮ್ಮಾರೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ ಗೈಸ್. ಸೊ ಆದ್ದರಿಂದ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ವೀಡು ಫಾರಿನ್ ಟ್ರಿಪ್ಸು, ಕರೆನ್ಸಿ ಎಕ್ಸ್ಚೇಂಜು, ಪೆಟ್ಸು, ಡಾಗ್ ಬ್ರೀಡಿಂಗ್ಸಿಂದ ಹಿಡಿದು ಅದ್ರ ಫುಡ್ಗಳು ಆ್ಯಂಡ್ ರಿಯಲ್ ಎಸ್ಟೇಟು, ಇಂಟೀರಿಯರ್ ಡಿಸೈನ್ಸು, ಕನ್ಸ್ಟ್ರಕ್ಷನ್ಸು, ನೆಟ್ವರ್ಕಿಂಗಲ್ಲಿ ಹಿಡಿದಿಡೋದು ಎಲ್ಲ ನಡೀತಾ ಇರ್ತೈತೆ. ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನಂತ ಹೇಳಿದ್ರೆ ನಮ್ಮ ಪಿಕ್ಸೆಲ್ ಪೈಲಟ್ ಸ್ಟುಡಿಯೋಸು. ಸೊ ಅದು ಹೆಂಗೆ ಅಂತ ಹೇಳಿದ್ರೆ ವಿ ಡೂ ವಿತ್ ಬಿಗ್ ಫ್ಯಾಟ್ ವೆಡ್ಡಿಂಗ್ಸು, ಪ್ರೀ ವೆಡ್ಡಿಂಗ್ಸು ಎಲ್ಲ. ಸೊ ನಾನು ಮಾಡೋದು ಬರೀ ಲಿಮಿಟೆಡ್ ವೆಡ್ಡಿಂಗ್ಸು. ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಇದಕ್ಕೆ ಎನ್ಕ್ವೈರೀಸ್ ಕೇಳ್ತಾ ಇರ್ತಾರೆ. ನಾನು ಯಾಕೆ ಇನ್ಸ್ಟಾಗ್ರಾಮಲ್ಲಿ ಏನೂ ಪೋಸ್ಟ್ ಮಾಡಲ್ಲ, ಇನ್ಸ್ಟಾಗ್ರಾಮ್ ಪಿಕ್ಸೆಲ್ ಪೈಲಟಲ್ಲಿ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ನನಗೆ ಯಾರೋ ಬಂದು ನಾನು ಬಿಸ್ನೆಸ್ ಮಾಡಿ ಅದರಲ್ಲಿ ಚೆನ್ನಾಗಿ ಮಿಂಟ್ ಮಾಡಿ ಇಟ್ಬಿಡ್ಬೋದು ಗೈಸ್, ಬಟ್ ನನಗೆ ಮಿಂಟ್ ಮಾಡೋದಲ್ಲ ಇಂಪಾರ್ಟೆಂಟು. ಮದುವೆ ಅಂದಮೇಲೆ ಅದು ವೆರಿ ಪ್ರೀಷಿಯಸ್. ನಾನು ವೆಡ್ಡಿಂಗ್ಸ್ ಮಾಡೋದ್ರಿಂದ ಅದನ್ನು ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಆ್ಯಂಡ್ ನಮ್ಮ ಫೀಲ್ಡಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಾನೇ ಕೂತ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ, ನಾನೇ ಕೂತ್ಕೊಂಡು ಎಡಿಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ಟೀಮ್ ವರ್ಕ್. ಆ್ಯಂಡ್ ಎಲ್ಲ ಟೀಮವರು ಒಂದೇ ಥರ ಇರಲ್ಲ. ಎಡಿಟ್ರಿ ಓದ್ ಕೊಟ್ಟರೆ ಇನ್ನೊಂದು 3 ತಿಂಗಳು ಬಿಟ್ಕೊಂಡು ಕೊಡ್ತಾನೆ, ಅವನೆಲ್ಲೋ ಆರ್ಬಿಟ್ಟಿರ್ತಾನೆ, ಅವ್ರ ಮನೇಲಿ ಇವ್ರಿಗೆ ಹುಷಾರಿರಲ್ಲ, ಇವ್ರ ಮನೆಯಿಂದ ಅವ್ರಿಗೆ ಹುಷಾರಿರಲ್ಲ, ಆ ಥರ ಕತೆಗಳು. ಆ್ಯಂಡ್ ಇಲ್ಲಿ ಯಾರು ಡೇಟಾ ಕೊಡ್ತಾನಲ್ಲ ಅವ್ನು ಡೇಟಾ ಕೊಡೋದು ಲೇಟ್ ಮಾಡ್ತಾನೆ, ಇನ್ನೆಲ್ಲೋ ಒಂದು ಕೆಲಸ ಮಾಡ್ತಾನೆ. ಆ್ಯಂಡ್ ಇಟ್ಸ್ ನಾಟ್ ಸೋ ಈಸಿ ಟು ಮೇಕ್ ಅ ವೆಡ್ಡಿಂಗ್. ನೀವು ಅಂದ್ಕೊಂಡಿರೋ ಥರ ಅಷ್ಟು ಈಸಿ ಅಂತೂ ಇರಲ್ಲ. ಎಲ್ಲನೂ ಆದಷ್ಟು ಆನ್ ಟೈಮ್ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ಅದೃಷ್ಟ ಮಾಡಿದ್ದೀರಾ ಅಂತಷ್ಟೇ. ಸೊ ಆದಷ್ಟು ಇವಾಗ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಲಿಮಿಟೆಡ್ ವೆಡ್ಡಿಂಗ್ಸ್ನ ಒಪ್ಕೊತಾ ಇದ್ದೀನಿ. ಲಿಮಿಟೆಡ್ ವೆಡ್ಡಿಂಗ್ಸ್ ಒಪ್ಕೊಂಡ್ರು ಎಲ್ಲ ಟಾಪ್ ನಾಚ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಕ್ವಾಲಿಟಿಲಿ ಮಾತ್ರ ಕಾಂಪ್ರ ಆಗಲ್ಲ ಗೈಸ್. ಯಾಕೆ ಅಂತ ಹೇಳಿದ್ರೆ ಆ ಮದುವೆ ಆಗೋದು ಲೈಫಲ್ಲಿ ಒಂದು ಸರಿ, ಅದನ್ನು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಳು ಮಾತ್ರ ಮಾಡಬಾರ್ದು. ಇದು ನನ್ನ ಪಾಲಿಸಿ. ಸೊ ಅದೊಂದೇ ಪಾಲಿಸಿ. ಆ್ಯಂಡ್ ನನ್ನ ನಂಬಿ ಯಾರು ಬರ್ತಾರಲ್ಲ ಅವ್ರಿಗೆ ನಾನು 100% ಮಾಡಿಕೊಡ್ತೀನಿ. ನನ್ನ ಆಪ್ಷನ್ ಆಗಿ ಇಟ್ಕೊಂಡು ನಿಮ್ಮದು ಕಂಪೇರ್ ಮಾಡ್ತೀವಿ ಅವ್ರದ್ದು ಕಂಪೇರ್ ಮಾಡ್ತೀವಿ ಅಂದರೆ ನಾನು ಅಂಥವ್ರನ್ನ ಎಂಟರ್ಟೈನೇ ಮಾಡೋಕ್ಕೋಗಲ್ಲ. ಅದಕ್ಕೆ ನಾನು ಜಾಸ್ತಿ ವೆಡ್ಡಿಂಗ್ಸ್ ಮಾಡಲ್ಲ, ಇನ್ನೇನಿಲ್ಲ. ನಮ್ಮ ಟೀಮ್ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ನಾವು ನಿಮ್ಮ ಮನೇಲಿ ಒಬ್ಬರಾಗಿ ಕೆಲಸ ಮಾಡ್ತೀವಿ. ನಮ್ಮದು ಅಂತ ಅಂದ್ಕೊಂಡು ಮಾಡೋದು ಬೇರೆ ಥರ, ಬೇರೆಯವ್ರದ್ದು ದುಡ್ಡುಗೋಸ್ಕರ ಮಾಡೋದು ಅನ್ನೋದು ಬೇರೆ ಥರ. ಆ್ಯಂಡ್ ನಿಮ್ಮ ಮನೇಲಿ ಒಬ್ಬರು ಫ್ಯಾಮಿಲಿ, ಇವಾಗ ನಾನು ಮಾಡಿರೋ ಕ್ಲೈಂಟ್ಸ್ಗಳೆಲ್ಲ ನೋಡಿರ್ಬೋದು, ಎಷ್ಟು ಜನ ಕ್ಲೈಂಟ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಫ್ಯಾಮಿಲಿಗಳಾಗ್ಬಿಟ್ಟಿದ್ದಾರೆ. ಕೆಲಸಗಾರ ಥರ ಇರಲ್ಲ. ನಾವು ಒಬ್ಬರು ಫ್ಯಾಮಿಲಿ ಮೆಂಬರ್ ಆಗಿರ್ತೀವಿ. ನಮಗೆ ಬಟ್ಟೆ ಕೊಡಿಸಿ ಅವ್ರ ಮದುವೆಲಿ ನಮಗೆಲ್ಲ ಬಟ್ಟೆ ಕೊಡಿಸೋವಂಥದ್ದು ಹಣೆ ಬರ ಏನಿರುತ್ತೆ. ನಾವು ಅಷ್ಟು ಕ್ಲೋಸ್ ಆಗಿರ್ತೀವಿ, ನಾವು ಅಷ್ಟು ಇಳಿದು ನಮ್ಮ ಮದುವೆ ಅಂತ ಹೇಳಿ ಮಾಡೋವಂಥದ್ದು ಅಷ್ಟೇ. ಅದಕ್ಕೋಸ್ಕರ ನಾನು ಲಿಮಿಟೆಡ್ ಮಾಡೋದು. ನನಗೆ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಮದುವೆನ ನಂಬಿ ನನ್ನ ಕೈ ಕೊಡ್ತೀರಾ, ನಿಮ್ಗೇನು ರಿಕ್ವೈರ್ಮೆಂಟ್ ಬೇಕು ಹೇಳಿ, ಅದಕ್ಕೂ ಒಂದು ಪಟ್ಟು ಜಾಸ್ತಿ ಮಾಡಿಕೊಡ್ತೀನಿ ಅನ್ನೋದು ನನ್ನ ಒಂದು ಇದಷ್ಟೇ. ಆ್ಯಂಡ್ ಆದರೂ ಒಂದೊಂದು ಸರಿ ಅವು ಇವು ಸಣ್ಣ ಪುಟ್ಟ ಡಿಲೇ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಅದು ಸರ್ವೇ ಸಾಮಾನ್ಯ. ಯಾಕಂದರೆ ನಮ್ಮ ಕೈಲಿ ಇರೋದೇ ಇಲ್ಲ. ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಮದುವೆ ಆಗಿ ಚೌಟ್ರಿಂದ ಆಚೆ ಕಾಲು ಇಡೋಷ್ಟರಲ್ಲಿ ಎಲ್ಲ ಔಟ್ಪುಟ್ ರೆಡಿ ಮಾಡಿಕೊಟ್ಬಿಡ್ತಾ ಇದ್ದೀವಿ. ಅಲ್ಲೇ ಅಲ್ಲೇ ಬಹುಮಾನ. ಸೊ ಎಲ್ಲ ಅಲ್ಲೇ ಖತಮ್ ಮಾಡಿ ಮುಗಿಸ್ಬಿಡೋಣ ಅಂತ. ಸೊ ಇದು ನಮ್ಮ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಪಿಕ್ಸೆಲ್ ಪೈಲಟ್ ವೆಂಚರ್ಸು. ಸೊ ಅದರಲ್ಲೇ ಎಲ್ಲ ಈವೆಂಟ್ ಮ್ಯಾನೇಜ್ಮೆಂಟಿಂದ ಆಗಿರ್ಬೋದು, ಅದು ಇದು ಸಣ್ಣ ಪುಟ್ಟ ಆಗಿರ್ಬೋದು, ಎಲ್ಲನೂ ಅದರಲ್ಲೇ ಬರ್ತಾ ಇರೋದು. ಆ್ಯಂಡ್ ಯೂಟ್ಯೂಬಲ್ಲೆಲ್ಲ ಇವಾಗ ಬರ್ತಾ ಇರೋದು ಗೈಸ್. ಯೂಟ್ಯೂಬು ಅದೆಲ್ಲ ನೀವು ಯಾರಾದರೂ ಯೂಟ್ಯೂಬು ಇನ್ಸ್ಟಾಗ್ರಾಮು ಅಂತ ಅಂದ್ಕೊಂಡಿದ್ರೆ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ ಅದಲ್ಲ. ಅದಕ್ಕೆ ನಾನು ಅಷ್ಟು ಪೀಸಾಗಿರೋದು. ಅದೇ ಇದನ್ನು ನಂಬ್ಕೊಂಡು ನಾನೇನಾದರೂ ಮಾಡ್ತೀನಿ ಅಂದರೆ ಅಷ್ಟೇ ಕತೆ. ಆಮೇಲೆ 6ನೇ ಕ್ವಶನ್ಗೆ ಬರೋಣ. ಹೂ ಡು ಯು ಕಮ್ ಟು ಬ್ಯಾಂಗ್ಳೂರ್, ಟೆಲ್ ದ ಸ್ಟೋರಿ. ಬೆಂಗಳೂರಿಗೆ ಹೆಂಗೆ ಬಂದೆ ಸ್ಟೋರಿ ಹೇಳು ಅಂತ. ಸೆಕೆಂಡ್ PUCಗೆ ಅಂತ ಬಂದಿದ್ದು ಬೆಂಗಳೂರಿಗೆ, RNSಗೆ ಬಂದಮೇಲೆ ಹಂಗೋ ಹಿಂಗೋ ಡಿಗ್ರಿನೂ ಇಲ್ಲೇ ಮಾಡಿದೆ. ಡಿಗ್ರಿ ಡುಮ್ಮಾಗಿ PUC ಡುಮ್ಮಾಗಿ ಒಸಿ ಕಷ್ಟಪಟ್ಟಿಲ್ಲ ಗೈಸ್. ಅದಾದಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಇಲ್ಲಿಲ್ಲೇ ತಿರುಗಾಡಿ ನಮ್ಮ ಜೀವನ ನಾವೇ ರೂಪಿಸ್ಕೊಂಡಿದ್ದು. ವ್ಲಾಗಿಂಗ್ ಬಿಟ್ಟು ಅದರ್ ಹ್ಯಾಬಿಟ್, ವಾಟ್ ಡು ಯು ಲವ್ ದ ಮೋಸ್ಟ್ ಟು ಡೂ ಬಟ್ ಕಾಂಟ್ ಶೋ ಇನ್ ಕ್ಯಾಮ್ರಾ. ಇದು ಒಳ್ಳೆ ಕ್ವಶನ್. ವ್ಲಾಗಿಂಗ್ ಬಿಟ್ಟು ಬೇರೆ ಹ್ಯಾಬಿಟ್ ಏನು ಮಾಡ್ತೀರಾ?
ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗದೇ ಇರೋವಂಥದ್ದು. ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತೀವಿ. ಸೊ ಯಾವ ಕಷ್ಟ ಯಾವ ಥರ ಹೆಲ್ಪ್ ಮಾಡ್ತೀವಿ ಅನ್ನೋದನ್ನ ನಂಗೆ ತೋರಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ಇದನ್ನು ಕಲ್ತಿದ್ದು ನನ್ನ ಫ್ರೆಂಡ್ಸಿಂದಾನೆ. ಅವ್ರ ಹೆಸ್ರು ಹೇಳೋಕ್ಕೂ ಇಷ್ಟಪಡಲ್ಲ, ಸುಮ್ಮನೆ ಬಿಟ್ಟು ಬಿಲ್ಡಪ್ ಆಗ್ದಂಗೆ ಆಗುತ್ತೆ. ನೀನು ಇಷ್ಟು ದುಡಿತೀಯ ಅಂತ ಹೇಳಿದ್ರೆ ಅದರಲ್ಲಿ ಇಷ್ಟು ದಾನ ಮಾಡು ಅಂತ ಹೇಳ್ಕೊಟ್ಟವ್ರೆ. ಅಷ್ಟು ದಾನ ಮಾಡೋದ್ರಲ್ಲಿ ಏನು ನಮ್ಮದೇನು ಆಸ್ತಿ ಏನು ಕರ್ಗೋಗ್ಬಿಡಲ್ಲ, ಏನು ಆಸ್ತಿನೂ ಇಲ್ಲ ಕರ್ಗೋಗೋಕ್ಕೆ. ಸೊ ಆಸ್ತಿ ಏನು ಕರ್ಗೋಗಲ್ಲ. ಸೊ ಅದನ್ನು ಪಬ್ಲಿಸಿಟಿ ಮಾಡಿಕೊಂಡು ಅದನ್ನು ಅದನ್ನು ತೋರಿಸ್ಕೊಂಡು ಪಬ್ಲಿಸಿಟಿ ತೊಗೊಳ್ಳೋವಂಥದ್ದು, ಅದನ್ನು ತೋರಿಸ್ಕೊಂಡು ಒಳ್ಳೆಯವನು ಅಂತ ಪೋರ್ಟ್ರೇ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾವು ಅದನ್ನು ತೋರಿಸಲ್ಲ. ಬ್ರೋ ಗಿವ್ ಸಮ್ ಸಜೆಷನ್ಸ್ ಟು ಸ್ಟಾರ್ಟ್ ನ್ಯೂ ವರ್ಕ್. ತಲೆ ಓಡಿಸಿ ಗೈಸ್, ಅಷ್ಟೇ, ಇನ್ನೇನಿಲ್ಲ, ಇನ್ನೇನು ಸಜೆಷನ್ನು ಕೊಡಲ್ಲ. ಬ್ರೋ ನಿಮ್ಮ ನೆಕ್ಸ್ಟ್ ಟ್ರಿಪ್ ಯಾವಾಗ? ಐ ವಿಶ್ ಟು ಬಿ ಎ ಪಾರ್ಟ್ ಆಫ್ ಇಟ್. ಓಕೆ, ತುಂಬ ಜನ ಕೇಳ್ತಾ ಇದ್ದೀರಾ ನೆಕ್ಸ್ಟ್ ಟ್ರಿಪ್ ಯಾವಾಗ, ನಾನು ಬರ್ತೀನಿ ಅಂತ. ಗೈಸ್, ನಾನು ದುಡ್ಗೋಸ್ಕರ ಟ್ರಿಪ್ ಮಾಡಲ್ಲ. ಆ್ಯಂಡ್ ಇದು ಹೆಂಗೆ ಅಂತ ಹೇಳಿದ್ರೆ ಪೀಪಲ್ ಶುಡ್ ವೆಯ್ಟ್. ಅದು ಬರಬೇಕು, ಆ ಫೀಲಿಂಗ್ ಬರಬೇಕು. ನಾನು ಒಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಆ ಜಾಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋದಾಗ ನಮ್ಮ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಹೋಗಿ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬರೋವಂಥದ್ದು. ಅದನ್ನು ಬಿಟ್ಟು ದುಡ್ಗೋಸ್ಕರ ಟ್ರಿಪ್ ಆರ್ಗನೈಸ್ ಮಾಡಬೇಕು ಅಂದರೆ ವಾರಕ್ಕೂ ಜಡ್ದು ಬಿಸಾಕ್ಬಿಟ್ಟಿರುವೆ, 2-3 ಬಸ್ ಮಾಡಿ ಬೇಜಾನ್ ದುಡ್ಡು ಮಾಡಿಬಿಟ್ಟಿರುವೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ಮೈಂಡ್ ಶುಡ್ ಬಿ ಎ ಕ್ಯೂರೇಟೆಡ್ ಒನ್. ಮಸ್ತಾಗಿರಬೇಕು. ಏನು ದುಡ್ಡು ಕೊಡ್ತಾರೆ ಅದಕ್ಕೂ ಒಂದು ಕೈ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಕೊಡಬೇಕು, ಮಜಾ ಮಾಡಬೇಕು. ಇದು ನನ್ನ ಪಾಲಿಸಿ. ಅದಕ್ಕೋಸ್ಕರ ಲಿಮಿಟೆಡ್ ಫಸ್ಟ್ ಯಾವ ಥರ ಮಾಡಬೇಕಂತ ಅಂದ್ಕೊಂಡಿದ್ದೆ, ಎವ್ರಿ 10,000 ಸಬ್ಸ್ಕ್ರೈಬರ್ಸಿಗೆ ಟ್ರಿಪ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಇವಾಗ 150K ಟ್ರಿಪ್ ಮಾಡಿರೋದು ದೂದ್ಸಾಗರು. ನೆಕ್ಸ್ಟ್ 175K ಬೇಗ ಮಾಡಿ, ಆದಷ್ಟು ಬೇಗ 175Kಗೆ ಪ್ಲ್ಯಾನ್ ಮಾಡ್ತೀನಿ ಟ್ರಿಪ್ಪು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರಿಪ್ಪು ಫಿಕ್ಸ್ ಅಂತ ಅಂದ್ಕೊಳ್ಳಿ. ಅದಾದಮೇಲೆ 200K 25,000ಕ್ಕೆ ಒಂದು ಸರಿ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಾಡಿರಿ, ನೆಕ್ಸ್ಟ್ ಲೆವೆಲ್ ಮಜಾ ಮಾಡೋಣ. ಸೊ ನಮ್ಮ ಟ್ರಿಪ್ಪಿಗೆ ಬಂದಿರೋರಿಗೆ ಮಾತ್ರ ಆ ಫೀಲಿಂಗ್ ಇರುತ್ತೆ. ಯಾಕಂದರೆ ನಾರ್ಮಲ್ ಟ್ರಿಪ್ ಮಾಡೋರು ಬೇರೆ ಥರ, ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಕಂಪ್ನಿ. ಅವ್ರು ಆ ರೂಲ್ಸ್ ಪ್ರಕಾರ ಫಾಲೋ ಮಾಡಬೇಕು. ನಾನು ದುಡ್ಡು ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ರೂಲ್ಸ್ ಮಾಡೋಕ್ಕಾಗಲಿ ಹೋಗ್ತಾ ಇಲ್ಲ. ನಾವು ಮಜಾ ಮಾಡೋಕ್ಕೆ ಹೋಗ್ತಾ ಇರೋದು, ಮಜಾ ಮಾಡ್ಕೊಂಡೇ ಬರೋದು. ಇದೇ ನಮ್ಮ ಪಾಲಿಸಿ, ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಬೇಗ ಮದುವೆ ಆಗಿ ಲಕ್ಷ್ಮಿನ ಕರ್ಕೊಂಡು ಬನ್ನಿ ಬ್ರೋ, ತುಳಸಿ ಫುಲ್ ನೀಟಾಗಿ ಗ್ರೋ ಆಗುತ್ತೆ. ಮೊನ್ನೆ ವ್ಲಾಗಲ್ಲಿ ನಾನು ತುಳಸಿ ಗಿಡ ಇದಾಗ್ಬಿಟ್ಟಿದೆ ಅಂತ ಹೇಳ್ದಲ್ಲ ಗೈಸ್. ನನಗೆ ಆ್ಯಕ್ಚುಲಿ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿ ಇಲ್ಲ, ನಂಗೆ ಮದುವೆ ಆಗೋ ಇಂಟ್ರೆಸ್ಟೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ನೋಡ್ತಾ ಇದ್ದೀನಲ್ಲ, ಅದೇನೋ ನಂಗೆ ಇಲ್ಲ, ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಐ ವಾಂಟ್ ಟು ಬಿ ಎ ಕೂಲ್ ಅಂಕಲ್ ಅಷ್ಟೇ ಸದ್ಯಕ್ಕೆ, ಆ್ಯಸ್ ಆಫ್ ನೋ. ಸೊ ತಪ್ಪು ತಿಳ್ಕೊಬೇಡಿ, ಇದು ನನ್ನ ಒಂದು ಅಭಿಪ್ರಾಯ, ಅನಿಸಿಕೆ ಅಷ್ಟೇ. ಮದುವೆ ಅನ್ನೋದು ತಲೆಗೆಲ್ಲ ತುಂಬಿಟ್ಟವ್ರೆ. ಈ ಟೈಮಿಗೆ ಬಂದರೆ ನೀವು ಮದುವೆ ಆಗಲೇಬೇಕು, ಈ ಟೈಮ್ ಬಂದರೆ ನೀನು ಇದು ಮಾಡಲೇಬೇಕು ಅಂತ. ಫಸ್ಟು ನಾವು ಸೆಟ್ಲ್ ಆಗಬೇಕು. ನೀವು ಮದುವೆ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಟೈಮ್ ಕೊಟ್ಕೊತಾ ಇದ್ದೀರಾ ಅದಕ್ಕೂ 10 ಪಟ್ಟು ಟೈಮ್ ನೀವು ಹೆಂಡ್ತಿಗೆ ಕೊಡಬೇಕು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಒಂದು ಜವಾಬ್ದಾರಿ. ಸುಮ್ಮನೆ ಕಾಂಜಿ ಪಿಂಜಿ ಥರ ಮದುವೆ ಆಗಿಬಿಟ್ಟು ಅವಳನ್ನ ಮನೆ ಕೆಲಸ ಮಾಡ್ಕೊಂಡಿರು ಅನ್ನೋದು ಇದೆಲ್ಲ ಮದುವೆ ಅಂದಮೇಲೆ ಅವರು ಅವ್ರ ಮನೆ ಬಿಟ್ಬಿಟ್ಟು ನಮ್ಮ ಮನೆಗೆ ಬಂದಾಗ ಅವ್ರ ಮನೇಲಿ ಎಷ್ಟು ಖುಷಿಯಾಗಿದ್ರು ಅದಕ್ಕೂ 100 ಪಟ್ಟು ಖುಷಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ಥರ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀನು ಸೆಟ್ಲಾಗಿರಬೇಕು. ಇವಾಗ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬ ಆಪ್ಷನ್ಸ್ಗಳಿದೆ. ಹುಡುಗಿರಿಗಂತೂ ಎಷ್ಟು ಆಪ್ಷನ್ಸ್ಗಳಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಆಪ್ಷನ್ಸ್ಗಳು. ಸೊ ಆ ಆಪ್ಷನಲ್ಲಿ ನಾವಾಗಿರಬಾರ್ದು, ನಾವು ಯಾವತ್ತೂ ಪ್ರಯಾರಿಟಿ ಆಗಿರಬೇಕು. ಆ ಪ್ರಯಾರಿಟಿ ಆಗಿರೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವು ಮಾಡಬೇಕು. ಅದೆಲ್ಲ ಮಾಡ್ಕೊಂಡ್ಮೇಲೆ ಮದುವೆ ಆಗಬೇಕು. ಇದು ನನ್ನ ಪಾಲಿಸಿ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಮದುವೆ ಬಗ್ಗೆ ಯೋಚನೆ ಕೂಡ ಮಾಡೋದಲ್ಲ. ನನ್ನ ಗರ್ಲ್ ಫ್ರೆಂಡ್ಸ್ ಕೂಡ ಇಲ್ಲ. ಮದುವೆ ಆದ್ರೇ ಗರ್ಲ್ ಫ್ರೆಂಡು. ಇವಾಗ ನಾನು 100 ಜನ ಹುಡುಗಿರ್ ಫ್ರೆಂಡ್ಸ್ ಅವರೇ, 100 ಜನ ಹುಡುಗಿರ ಜೊತೆ ಓಡಾಡ್ಬಿಟ್ರೆ ನಾವು ನನ್ನ ಗರ್ಲ್ ಫ್ರೆಂಡು, ಇವಳು ನಿನ್ನ ಗರ್ಲ್ ಫ್ರೆಂಡು ಅನ್ನೋದಲ್ಲ. ಮದುವೆ ಆಗೋವರೆಗೂ ಯಾರೂ ನಮ್ಮ ಗರ್ಲ್ ಫ್ರೆಂಡ್ ಆಗಲ್ಲ. ಯಾವ ರಿಲೇಷನ್ಶಿಪ್ಪಲ್ಲೂ ಇರೋಲ್ಲ. ಸೊ ಪಿಕ್ಸೆಲ್ ಪೈಲಟ್ ಬಗ್ಗೆ ಕಂಪ್ಲೀಟ್ ವೀಡಿಯೋ ಮಾಡಿ ಅಂತ ಹೇಳಿದ್ರಲ್ಲ. ಫಸ್ಟ್ ಪಿಕ್ಸೆಲ್ ಪೈಲಟಿಂಗ್ ಶುರು ಆಯಿತು ಅಂತ ಹೇಳಿದ್ರೆ ನಾನು ಒಂದು ಕಂಪ್ನಿ ಜೊತೆ ವರ್ಕ್ ಮಾಡ್ತಾಯಿದ್ದೆ. ಸಬ್ ಆರ್ಡರ್ಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಫಸ್ಟು ಕ್ಯಾಮ್ರಾ ತೊಗೊಂಡೆ, ಡ್ರೋನ್ ತೊಗೊಂಡೆ. ಆವಾಗ ವೈಲ್ಡ್ ಲೈಫ್ಗೆ ಹೋಗಿ ಮಾಡೋಣ, ಮಾಡೆಲ್ ಶೂಟ್ಗಳು ಮಾಡೋಣ ಅಂತ ತೊಗೊಂಡೆ. ಬಟ್ ಅದು ಯಾವುದು ವರ್ಕೌಟ್ ಆಗ್ತಿರಲಿಲ್ಲ. ವೆಡ್ಡಿಂಗ್ ಮಾಡೋಣ ಅಂತ ಶುರು ಮಾಡಿದೆ. ಆವಾಗಲೇ ಪಿಕ್ಸೆಲ್ ಪೈಲಟ್ ಅನ್ನೋದು ಶುರು ಆಗಿದ್ದು. ನಾನು ಪೈಲಟ್ ಅಂತ ಯಾಕೆ ಇಟ್ಟಿದ್ದೆ ಅಂತ, ಅವಾಗ ಡ್ರೋನ್ ಪೈಲಟ್, ನಾನು ಡ್ರೋನ್ ಆರಿಸ್ತಾಯಿದ್ದೆ. ಆವಾಗ ಲಿಮಿಟೆಡ್ ಡ್ರೋನ್ ಪೈಲಟ್ಸ್ ಅಷ್ಟೇ ಇದ್ದಿದ್ದು. ಆವಾಗಲೇ ಡ್ರೋನ್ ಕಲ್ತು ಲಾಕ್ಡೌನ್ಗೂ ಮುಂಚೆ ಎಲ್ಲ ಡ್ರೋನ್ ಆರಿಸ್ತಾ ಇದ್ದಲ್ಲ. ಸೊ ಅದಕ್ಕೋಸ್ಕರ ಈ ಪಿಕ್ಸೆಲ್ ಕ್ಯಾಮ್ರಾದನ್ನ ತೆಗ್ದು ಪೈಲಟ್ ಮಾಡಿ ಪಿಕ್ಸೆಲ್ ಪೈಲಟ್ ಅಂತ ನಾನೇ ಸುಮ್ಮನೆ ಒಂದು ರ್ಯಾಂಡಮಾಗಿ ಹಾಕ್ಬಿಟ್ಟು ಶುರು ಮಾಡಿದ್ದಷ್ಟೇ. ಸೊ ಅದು ನಮಗೆ ಅನ್ನ ಕೊಡ್ತಾ ಇರೋಂಥ ಕಂಪ್ನಿ. ಈ ಕಂಪ್ನಿಲಿ ಏನಂತ ಹೇಳಿದ್ರೆ ವಿ ಡು ಆಲ್ ಕೈಂಡ್ ಆಫ್ ಫೋಟೋಗ್ರಫೀಸ್, ಮದುವೆ, ಪ್ರೀ ವೆಡ್ಡಿಂಗು, ಮೆಟರ್ನಿಟಿ, ಸೊ ನಾಮಕರಣ, ಎಲ್ಲ ಥರ ಏನೇ ಫೋಟೋಗ್ರಫಿ ರಿಲೇಟೆಡ್ ಏನೇ ಇದ್ರೂ ವಿಲ್ ಡೂ ಆಲ್ ದ ಥಿಂಗ್ಸ್. ಬಟ್ ಯಾವ ಥರ ಮಾಡ್ತೀವಿ ಅಂದರೆ ಓನ್ಲಿ ಸೆಲೆಕ್ಟೆಡ್ ಕ್ಲೈಂಟ್ಸ್, ಎಲ್ಲರದು ಮಾಡೋಕ್ಕೆ ಹೋಗಲ್ಲ. ಅವರ ಒಂದು ರಿಕ್ವೈರ್ಮೆಂಟ್ಸ್ ತಿಳ್ಕೊಂಡು ಅವರ ಒಂದು ವೈಬ್ ನಮಗೆ ಮ್ಯಾಚ್ ಆದರೆ ನಾವು ಅವ್ರ ಫ್ಯಾಮಿಲಿಯವರೊಬ್ಬರಾಗಿ ಮಾಡ್ಬೋದು ಅಂತ ಅನ್ಸಿದ್ರೆ ಮಾತ್ರ ಮಾಡೋದು. ಸೊ ಒಮ್ಮೆ ಯಾರ್ಯಾರ್ದೋ ಮಾಡೋಕ್ಕೋಗಿ ನಾವು ಅದೆಲ್ಲ ಗುಮ್ಸ್ಕೊಳಕ್ಕೆ ನಮ್ಗೆ ಇಷ್ಟನೇ ಇಲ್ಲ. ದಿಸ್ ಈಸ್ ಆಲ್ ಅಬೌಟ್ ಪಿಕ್ಸೆಲ್ ಪೈಲಟ್. ಬ್ರೋ ಐ ಆಮ್ ಅ ಸಿನಿಮ್ಯಾಟೋಗ್ರಫರ್, ಕ್ಯಾನ್ ಐ ಜಾಯಿನ್ ಯುವರ್ ಕಂಪ್ನಿ? ಖಂಡಿತವಾಗ್ಲೂ ಧಾರಾಳವಾಗಿ ಬನ್ನಿ. ನಿಮ್ಮ ಹತ್ರ ಕೆಲಸ ಏನಾದರೂ ಸಿಗುತ್ತಾ ಬ್ರೋ? ನಾನು ಬರ್ತೀನಿ.
ಬರ್ತೀನಿ, ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಖಂಡಿತವಾಗ್ಲೂ ನಿಮಗೆ ಏನು ಬರುತ್ತೆ ನನ್ನ ತಿಳಿಸಿ. ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಹೇಳ್ತೀನಿ. ನನ್ನ ಇಮೇಲ್ ಐ ಡಿ ಇರುತ್ತೆ, ಇಮೇಲ್ ಐ ಡಿಗೆ ಮೇಲ್ ಮಾಡಿ. ಹೌ ಡು ಯು ಮ್ಯಾನೇಜ್ ಯುವರ್ ಯೂಟ್ಯೂಬ್ ಆ್ಯಂಡ್ ಯುವರ್ ವರ್ಕ್ ಫೋಟೋಗ್ರಫಿ? ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಒಬ್ಬನೇ ಮಾಡೋದು ಅಂದರೆ ಸೈಕಾಗ್ಬಿಡುತ್ತೆ. ಆ್ಯಂಡ್ ಸಜೆಸ್ಟ್ ಆ್ಯಂಡ್ ಟಿಪ್ಸ್ ಫಾರ್ ಫೋಟೋಗ್ರಫಿ ಬಿಸ್ನೆಸ್, ಇದ್ರ ಬಗ್ಗೆ ನಾನು ಏನೂ ಹೇಳೋಕ್ಕೋಗಲ್ಲ. ಸುಜಿತ್, ರೆಫರ್ ಮಾಡಿಸಿ ಕಂಪ್ನಿಗೆ. ಐ ಹೋಪ್ ಯು ವೋಂಟ್ ಇಗ್ನೋರ್ ದಿಸ್ ಕಮೆಂಟ್. ಪ್ಲೀಸ್ ರೆಫರ್ ಮೀ ಟು ಎ ಜಾಬ್. ಏನು ಗೈಸ್ ಇಷ್ಟೊಂದು ಜನ ಕೇಳಿದ್ದೀರಾ? ಅಯ್ಯೋ, ನಮ್ಮ ತಂಗಿಗೆ ಕೆಲಸ ಸಿಗ್ತಾ ಇಲ್ಲ ಕಣ್ರು. ನೀವೇ ಯಾರಾದರೂ ನಮ್ಮ ತಂಗಿಗೆ ಏನಾದರೂ ಕೆಲಸ ಕೊಡ್ಸೋಂಗಿದ್ರೆ, ಒಳ್ಳೆ ಕೆಲಸ ಕೊಡ್ಸೋಂಗಿದ್ರೆ ಹೇಳ್ರು, ನಾನೇ ಅವಳನ್ನ ರೆಫರ್ ಮಾಡ್ತೀನಿ. ಇವಾಗ ಸದ್ಯಕ್ಕಿರೋ ಇದರಲ್ಲಿ ಇರೋಬೋರೆಲ್ಲ ಲೇ ಆಫ್ ಮಾಡ್ಕೊಂಡು ಸಾಯ್ತವ್ರೆ, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂತ. ಆ್ಯಂಡ್ ಅದು ನಿಮ್ಮ ಟ್ಯಾಲೆಂಟು ಗೈಸ್, ನೀವು ಹುಡುಕ್ಬೇಕು. ಇವಾಗ ನಮ್ಮ ತಂಗಿಗೆ ಆಲ್ರೆಡಿ ಎಷ್ಟೊಂದು ತಿಂಗಳಾಗ್ತಾಯಿತ್ತು, ಇನ್ನು ಅವಳಿಗೆ ಕೆಲಸ ಸಿಕ್ಕಿಲ್ಲ. ಯಾರಾದರೂ ಕೆಲಸ ಸಿಕ್ಕಿದ್ರೆ ಅವ್ರಿಗೂ ಹೇಳಿ, ನಾನು ಅಲ್ಲಿಂದ ನನಗೆ ಯಾವ್ದಾದ್ರು ಬರ್ತಾಯಿದ್ರೆ ನಾನು ಕಳಿಸ್ತಾ ಇರ್ತೀನಿ ಗ್ರೂಪಲ್ಲಿ. ಇವ್ರಿಗೆಲ್ಲ ಹೇಳ್ತಾನೆ ಇರ್ತೀನಿ. ಯಾರು ನನ್ನ ಕೇಳ್ತಾ ಇರ್ತೀರೋ ಅವ್ರಿಗೆಲ್ಲ ರಿಸ್ಯೂಮ್ ಇಸ್ಕೊಂಡು ಅಪ್ಲೈ ಮಾಡಿಸ್ತಾನೆ ಇರ್ತೀನಿ. ಸೊ ಆ ಟ್ಯಾಲೆಂಟು ಕ್ರ್ಯಾಕ್ ಮಾಡೋ ಟ್ಯಾಲೆಂಟು ನಿಮ್ಗಿರಬೇಕಷ್ಟೇ. ಸೊ ಹೌ ಡಿಡ್ ಯು ಬಿಕಮ್ ಸೋ ಸಕ್ಸಸ್ಫುಲ್? ಯು ಆರ್ ಲಾಯಲ್ ಆ್ಯಂಡ್ ಬಿಗ್ಗೆಸ್ಟ್ ಸಬ್ಸ್ಕ್ರೈಬರ್. ಸಕ್ಸಸ್ಫುಲ್ ಇನ್ನೂ ಆಗೇ ಇಲ್ಲ ಗುರು. ಸಕ್ಸಸ್ಫುಲ್ ಎಲ್ಲ ಇನ್ನೂ ತುಂಬ ಇದೆ ಸಕ್ಸಸ್ಫುಲ್ ಆಗೋಕ್ಕೆ. ಸಕ್ಸಸ್ ಹೋಗೋ ದಾರಿಯಲ್ಲಿ ನಿಂತಿದ್ದೀವಿ ಅಷ್ಟೇ, ಇನ್ನೂ ಹೋಗಿ ತಲುಪಿದಾಗ ನಿಮ್ಗೆ ಇದಕ್ಕೆ ಆನ್ಸರ್ ಮಾಡ್ತೀನಿ. ಬ್ರೋ, ನೀವು ತೊಗೊಂಡಿರೋ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳಿ. ಇನ್ಶೂರೆನ್ಸ್ ಎಲ್ಲ ಏನು ಪ್ರಮೋಷನ್ ಮಾಡೋಕ್ಕಾಗಲ್ಲ, ನೋಡ್ಕೊಂಡು ತೊಗೊಳ್ಳಿ. 30 days ಬಾಡಿ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಮಾಡಿ ಸರ್. ಖಂಡಿತವಾಗ್ಲೂ ಮಾಡಬೇಕು ಅಂತ ಆಸೆ, ನೋಡೋಣ ಆಗುತ್ತಾ ಇಲ್ವೋ. ಬ್ರೋ, ಫ್ರೆಂಡ್ಶಿಪ್ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನಮ್ಮ ಫ್ರೆಂಡ್ಸ್ ಎಲ್ಲ 30 ಆಗಿದ ತಕ್ಷಣ ಎಲ್ಲ ಬ್ಯುಸಿ ಆದರು. ಇಯರ್ಲಿ ಒಂದು ಸಿಗೋದು ಕಷ್ಟ ಆಗ್ತದೆ. ಆಬ್ವಿಯಸ್ಲಿ ಗೈಸ್, ಇವಾಗ ಫ್ಯಾಮಿಲಿ ಅಂತ ಬಂದ್ಮೇಲೆ ಫ್ರೆಂಡ್ಸ್ಗೆ ಯಾರು ಬೆಲೆ ಕೊಡಲ್ಲ. ಬಟ್ ಫ್ರೆಂಡ್ಸ್ಗೆ ಯಾರು ಬೆಲೆ ಕೊಡ್ತಾರಲ್ಲ, ನಿಮ್ಮ ಫ್ರೆಂಡ್ಶಿಪ್ಪು ಫ್ಯಾಮಿಲಿಲಿ ಸಿಗೋ ಖುಷಿ ಬೇರೆ ಥರ ಆಗಿರ್ಬೋದು, ಅದರ ಫ್ರೆಂಡ್ಶಿಪ್ಪಲ್ಲಿ ಸಿಗೋ ಖುಷಿ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಮದುವೆ ಆಗಿರೋರಿಗೆ ಈ ಮಾತು ಹೆಂಡ್ತಿದಿರುಗಳಿಗೆ ಮಾತ್ರ. ನಿಮ್ಮ ಗಂಡಂದಿರು ಯಾವಾಗ ನಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು ಅಂತ ಅನ್ಕೊತಾರೋ ಇಲ್ಲ ಪ್ಲ್ಯಾನ್ ಮಾಡ್ತಾರೋ, ದಯವಿಟ್ಟು ಕಿರಿಕ್ ಮಾಡಬೇಡಿ, ಕಳಿಸಿ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾರೆ ಅಂದರೆ ಅಷ್ಟು ಖುಷಿ ಆಗ್ತಾರೆ. ಆ ಒಂದು ಖುಷಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ನೀವು ಅಲ್ಲಿ ಯಾಕೆ ಹೋಗ್ತೀರಾ, ಇಲ್ಲಿ ಯಾಕೆ ಹೋಗ್ತೀರಾ, ಬೇಡ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ನೀವು ರಿಸ್ಟ್ರಿಕ್ಷನ್ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ಸರಿ ಅವ್ರು ಯಾವಾಗಾದರೂ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ರೆ, ಮದುವೆ ಆಗಿರೋರು ದಯವಿಟ್ಟು ನಿಮ್ಮ ಗಂಡೀರನ್ನ ಬಿಡಿ, ಮಜಾ ಮಾಡ್ಕೊಂಬರಲಿ. ಆ ಡೋಪಮೈನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಬ್ರೋ, ನೀವು ಸ್ಪೆಕ್ಸ್ ಹಾಕೋತಿರಲ್ಲ, ಅದು ಸ್ಟೈಲ್ಗಾ ಇಲ್ಲ ಏನಾದರೂ ಐ ಪ್ರಾಬ್ಲಮ್ ಇದೆಯಾ? ಸ್ವಲ್ಪ ಕಣ್ ಕಾಣಿಸಲ್ಲ ಬ್ರೋ, ಅದಕ್ಕೋಸ್ಕರ ಹಾಕೋತೀನಿ. ಅದ್ರ ಜೊತೆ ಸ್ಟೈಲು ಮಿಕ್ಸ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಒನ್ ಡ್ರೀಮ್ ಯು ಹ್ಯಾವಂಟ್ ಅಚೀವ್ಡ್ ಬಟ್ ರಿಯಲಿ ವಾಂಟ್ ಟು. ಸಣ್ಣ ಆಗೋದು. ನಾನು ಒಂದು ಸರಿ ಬಾಡಿ ಮಾಡಬೇಕು ಅಂತ ಚಿಕ್ಕ ಹುಡುಗನಿಂದ ಅಂದ್ಕೊಂಡಿದ್ದೀನಿ. ಅದು ಇವತ್ತಿನವರೆಗೂ ಮಾಡೋಕ್ಕಾಗಿಲ್ಲ. ಮಾಡೇ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಿತಿನ್ ಬ್ರೋ ಹೇಗೆ ಪರಿಚಯ ಆಯಿತು? ನಿತಿನ್ ಬ್ರೋ ಆಕಸ್ಮಿಕ ಪರಿಚಯ ಅಪ್ಪ. ಅವರು ನಾವೊಂದು ಮ್ಯಾಚ್ಗೆ ಹೋಗಿದ್ವಿ, KKR ಮ್ಯಾಚ್ ನಿಂತೋಯ್ತು. ಅಲ್ಲಿ ರ್ಯಾಂಡಮಾಗಿ ಸಿಕ್ಕಿದ್ದು. ಬಟ್ ಆ ಒಂದು ರ್ಯಾಂಡಮಾಗಿ ಸಿಕ್ಕಿದವರೆಲ್ಲ ನೆಕ್ಸ್ಟ್ ಲೆವೆಲ್ ಗೈಸ್. ಅದೇ ಐ ವಾಂಟ್ ಟು ನೋ ಹೌ ಯು ಆ್ಯಂಡ್ ನಿತಿನ್ ಮೆಟ್, ಆಲ್ಸೋ ಅಬೌಟ್ ಯುವರ್ ಫ್ರೆಂಡ್ಶಿಪ್. ಪ್ಯೂರ್ ಫ್ರೆಂಡ್ಶಿಪ್ ಗೈಸ್. ಯಾಕಂದರೆ ನೀವು ಎಷ್ಟೇ ದುಡ್ಡಿದ್ರು ಏನೇ ಇದ್ರೂ ನನಗೆ ದುರಾಂಕಾರ ಅನ್ನೋದು, ಯಾವಾಗ ನಿಮ್ಮ ದುಡ್ಡಿನ ದುರಾಂಕಾರ ಇರಲ್ವೋ, ಡೌನ್ ಟು ಅರ್ತ್ ಇರ್ತಿರೋ, ನೀವು ನಮ್ಮ ಜೊತೆ ಬಂದಾಗ ನಮ್ಮ ಥರನೇ ಇರ್ತಿರೋ, ಆವಾಗ ನೀವು ಗೆದ್ರಿ ಅಂತ ಅರ್ಥ. ಸ್ಯಾಮ್ ಸಮೀರ್ ಮತ್ತು ನಿಮಗೆ ಒಡನಾಟ ಸರಿ ಇಲ್ವಾ ಹೇಳಿ. ನಿನ್ನ ಕೈಲಿ ಆಗಲ್ಲ ಅಂತ ನನಗೆ ಚಾಲೆಂಜ್ ಮಾಡಿದ್ರು. ನನ್ನ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ ಅಂತ ನಾನು ಚಾಲೆಂಜ್ ತೊಗೊಂಡೆ. ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡ್ತಾ ಇದೆಯಾ ಮಚ್ಚ ಅಂತ ನೀನು ಹೇಳೋಕ್ಕೆ ಹೋಗ್ಬಾರ್ದು. ಆವಾಗ ನೀನು ಹೇಳ್ದೆ ಅಂದರೆ ನೀನು ಕೆಟ್ಟವನು. ನೀವು ಒಂದು ಸರಿ ಮೇಲೆ ಹೋಗ್ತಾ ಇದ್ರಿ, ನಿಮ್ಮ ಸ್ಟ್ಯಾಂಡರ್ಡು ಮೇಲೆ ಹೋಗ್ತಾ ಇರುತ್ತೆ. ಅಯ್ಯೋ, ಇದು ಲಾಂಗ್ ಸ್ಟೋರಿ. ದಯವಿಟ್ಟು ಸಾಲ ಮಾಡಿ ಶೋಕಿ ಮಾಡಬೇಡಿ. ತುಂಬ ಸರಿ ಎತ್ಬಿಟ್ಟಿದ್ದೀನಿ. ಯಪ್ಪ ಆ ಮೂಮೆಂಟ್ ಅಂತೂ ಎಲ್ಲ ದೇವ್ರುಗಳ್ನೂ ಬೇಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಸಂಬಂಧಗಳು ದೂರ ಇದ್ದಷ್ಟೇ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ಅದನ್ನು ನಂಬ್ತೀನಿ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸೊ ಆ ಫೀಲಿಂಗ್ ಮಾತ್ರ ಎಷ್ಟು ಅಂತ ಹೇಳಿದ್ರೆ ಫುಲ್ಲು ಕೈಯೆಲ್ಲ ನಡ್ಕ ಹತ್ಕೊಂಡ್ಬಿಟ್ಟಿತ್ತು. ಜಾನ್ ಹತ್ಬಿಟ್ಟಿದ್ದೀನಿ. ನಮ್ಮ ಬಿಸ್ಕಿನ ಕತ್ಕೊಂಡು ಹೋಗ್ಬಿಟ್ಟಿದ್ರು ಒಂದ್ಸರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.